ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇದೇನಪ್ಪ ಬರೀ ತಿಂಡಿಗಳು ಪಲ್ಯಗಳನ್ನೇ ಮಾಡ್ತಿದ್ದೀರಾ ಅಂತ ಅನ್ಕೋಬಹುದು. ಇವತ್ತು ಅದಕ್ಕೋಸ್ಕರ ನಾನು ಅವರೆಕಾಳು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಡಿಸೆಂಬರ್ ಜನವರಿ ಬಂತು ಅಂದರೆ ಅವರೆಕಾಳು ಐಟಮ್ಗಳನ್ನೇ ಮಾಡಿದ್ರೆ ರುಚಿ ಅಲ್ವಾ. ಎಲ್ಲರೂ ಕೇಳೋದೇ ಅದನ್ನು. ಬೇಳೆ ಸಾರು ತರಕಾರಿ ಮಾಡಿದ್ ಕೊಟ್ಟರೆ ಯಾರು ತಿಂತಾರೆ? ಅಯ್ಯೋ ನನಗೆ ರುಚಿಯಾಗಿರೋಂಥ ಅವರೆಕಾಳು ಐಟಮ್ ಮಾಡಿಕೊಡಿ ಅಂತ ಕೇಳ್ತಾರಲ್ವಾ. ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರೋವಂಥ ಐಟಮ್ಗಳನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಇವತ್ತು ನಾನು ನಿಮಗೆ ಅವರೆಕಾಳು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಅಂಥ ಅಡುಗೆಗಳು, ಅವರೆಕಾಳು ಐಟಮ್ ಆಗಿರ್ಬೋದು, ಯಾವುದೇ ಒಂದು ಐಟಮ್ ಆಗಿರ್ಬೋದು, ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನಂದು ವಾಟ್ಸಪ್ ನಂಬರು ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಸಿಗುತ್ತೆ. ಇವತ್ತು ಅವರೆಕಾಳು ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅವರೆಕಾಳು ಹುಳಿ ಮಾಡೋದಕ್ಕೆ ಮೊದಲು ಒಂದು ಕುಕ್ಕರ್ ಒಳಗಡೆ ಅರ್ಧ ಕಪ್ಪು ಅವರೆಕಾಳು, ಎಳೆಯ ಅವರೆಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಬದನೆಕಾಯಿ, ಒಂದು ಆಲೂಗೆಡ್ಡೆನ ಉದ್ದಕ್ಕೆ ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿಟ್ಕೊಂಡಿದ್ದೆ. ಇವಾಗ ನೀರಿಂದ ತೆಗೆದು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ, ಇದಕ್ಕೆ ಒಂದು ಕಪ್ ನೀರು ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ, ಮುಟ್ಟಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಅವರೆಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವನ್ನ ಪಕ್ಕ ಎತ್ತಿಟ್ಬಿಟ್ಟು ಇವಾಗ ಕೆಲವೊಂದು ಮಸಾಲೆನ ರುಬ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹುರಿದು ಪುಡಿ ಮಾಡ್ಕೊಂಡಿರೋ ಅಂಥದ್ದು, ಬ್ಯಾಡಗಿ ಮೆಣಸಿನ್ಕಾಯಿ 5, ಖಾರಕ್ಕೆ ಒಂದು 2 ಗುಂಟೂರು ಮೆಣಸಿನ್ಕಾಯಿ, 5 ಎಸ್ಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿನ ಸುಟ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಹಾಗೆ ಹಸಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಗಸಗಸೆ. ಇದನ್ನ ಮೊದಲು ಹಾಗೆ ಬ್ಲೆಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು. 1/4 ಕಪ್ಪಷ್ಟು ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್. ಸಾಸಿವೆ ಚಟಪಟ ಅನ್ನಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಇಂಗು, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಕೊನೆಯಲ್ಲಿ ಬೇಕಾದರೂ ಒಗ್ಗರಣೆ ಹಾಕೋಬೋದು, ನಾನು ಫಸ್ಟೇ ಹಾಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋವಂಥ ಅವರೆಕಾಳು, ಬದನೆಕಾಯಿ, ಟೊಮೆಟೊ ಎಲ್ಲನೂ ನಿಧಾನವಾಗಿ ಹಾಕೋಬೇಕು. ಇವಾಗ ಮೀಡಿಯಂ ಟು ಹೈ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ರುಬ್ಬಿರುವಂಥ ಮಿಶ್ರಣ ಕೂಡ ಹಾಕೊಂಡ್ಬಿಡ್ತೇನೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕೂಟ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೀನಿ. ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದೇನಪ್ಪ ಕೂಟು ಅಂತಿದ್ದಾರೆ ಅನ್ಕೋಬೇಡಿ. ಹುಳಿ ಕೂಟು ಎಲ್ಲ ಒಂದು ಸ್ವಲ್ಪ ಒಂದೇ ಹದದಲ್ಲಿರುತ್ತೆ ನೋಡಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕೊಂಡ್ಬಿಡೋಣ. ಕುದಿಯೋದಕ್ಕೆ ಶುರು ಆಗಲಿ. ಒಂದು ಗೋಲಿ ಗಾತ್ರದಷ್ಟು ದಪ್ಪ ಹುಣಸೆಹಣ್ಣು ತೊಗೊಂಡು ಅದ್ರ ರಸ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಈ ಟೈಮಲ್ಲೇ ನೋಡ್ಕೊಳ್ಳಿ. ಒಂದು ಕುದಿ ಬರ್ತಿದೆ, ಹಾಗೆ ಅದರ ಟೇಸ್ಟ್ ಹೋದಾಗ ಹೋಗ್ಬಿಡುತ್ತೆ. ಒಂದು 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಒಂದು 6 ರಿಂದ 7 ನಿಮಿಷನೇ ಕುದಿಸ್ಕೊಂಡಿದ್ದೀನಿ ನೋಡಿ. ಈ ಹದದಲ್ಲಿದೆ, ಈ ಥರ ಇರಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಬಿಸಿ ಬಿಸಿ ಅವರೆಕಾಳು ಹುಳಿ ರೆಡಿ ಆಯ್ತು ನೋಡಿ. ಇದನ್ನು ನೀವು ಬಿಸಿ ಅನ್ನದ ಜೊತೆನಾದರೂ ಸರ್ವ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಬಿಸಿ ಬಿಸಿ ಮುದ್ದೆ ಜೊತೆನಾದರೂ ಸರ್ವ್ ಮಾಡ್ಕೋಬೋದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಅವರೆಕಾಳು ಹುಳಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತೆ ಅಂತ. ಮತ್ತೆ ಆಗ್ತಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೊಂದು ವೆರೈಟಿ ಅವರೆಕಾಳು ಐಟಮ್ಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಗೊತ್ತಿರೋ ಅಂಥದ್ದನ್ನ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಇಂಥದ್ದು ಬೇಕು ಅಂತ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೆಸಿಪಿ ಕೂಡ ನಾನು ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.